ನಮಸ್ತೆ ಎಲ್ರಿಗೂ. ಹೇಗಿದ್ದೀರಾ? ನಾವು ದೊಡ್ಡಬಳ್ಳಾಪುರದ ಹತ್ರ ರಾಜನಕುಂಟೆಯಿಂದ ಇಲ್ಲಿಗೆ ಇದು ರಾಜನಕುಂಟೆ ಹತ್ರ ಕುದುರೆ ಮೈದಾನ ಅಂತಾರಂತೆ. ಇದನ್ನು ನನಗೆ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಇಲ್ಲಿಗೆ ಬಂದಿದ್ದು. ಇಲ್ಲಿಗೆ ಒಂದು ಫಂಕ್ಷನ್ ಇತ್ತು. ನಾನು ನನ್ನ ಫ್ರೆಂಡ್ ಗಾಯತ್ರಿ ಮತ್ತು ಇನ್ನೂ 6 ಜನ ಇಲ್ಲ 7 ಜನ, ನಾವು ಒಟ್ಟು 9 ಜನ ಹೋದ್ವಿ ಇಲ್ಲಿಗೆ. ಮಧ್ಯಾಹ್ನ 12:30ಗೆ ಬಂದ್ವಿ ಇಲ್ಲಿಗೆ. 12:30ಗೆ ಬಂದು ಫಂಕ್ಷನ್ ಇದರಿಂದ 7 ಗಂಟೆ ಫಂಕ್ಷನ್ನು ಸ್ಟಾರ್ಟ್ ಆಯಿತು. 7 ಗಂಟೆಯಿಂದ ನೈಟ್ 10 ಗಂಟೆವರೆಗೂ ಇತ್ತು ಫಂಕ್ಷನ್ನು. ಅದಕ್ಕೆ ನಿಂತಿದ್ವಿ. ಫಂಕ್ಷನ್ನು ಸ್ಟಾರ್ಟ್ ಆದಾಗ ನಾವಂದರೆ ಇಲ್ಲಿ ಬಂದಿದ್ದ ಕೆಲಸ ಏನಪ್ಪ ಅಂದರೆ, ನಮ್ಮ ಕೆಲಸ ಬೌನ್ಸರ್ ಕೆಲಸ. ಹಂಗಾಗಿ ನಾನು ಮತ್ತು ನನ್ನ ಜೊತೆಗೆ ಇನ್ನೊಂದು ಹುಡುಗಿ ಇಬ್ಬರನ್ನೂ ಇಲ್ಲಿ ಹಾಕಿದ್ರು. ಅಂದರೆ ಗಾಯತ್ರಿ ರಿಲೇಷನ್ನೇ ಅವರು. ಇಬ್ಬರನ್ನೂ ಇಲ್ಲಿ ಒಂದೇ ತಕ್ಕ ಹಾಕಿದ್ರು. ಅವ ಮೀನು ನಾನು ನಿಂತಿದ್ವಿ ಆ ಕಡೆ ಈ ಕಡೆ. ಅಂದರೆ ನಾವು ಒಳಗಡೆ ಎಲ್ಲ ಓಡಾಡ್ಕೊಂಡೆಲ್ಲ ಬರೋಂಗಿಲ್ಲ. ಸೈಡಲ್ಲಿ ಎಲ್ಲಿ ನಿಂತಿರ್ತೀವೋ ಅಲ್ಲೇ ನಿಂತಿರಬೇಕು ನಾವು, ಹಂಗೆಲ್ಲ ಓಡಾಡೋಂಗಿಲ್ಲ. ಹಂಗಾಗಿ ಜನ ಇನ್ನೂ ಬರ್ತಾನೆ ಇದ್ವಲ್ಲ, ನಾವು ಓಡಾಡೋಂಗಿರಲಿಲ್ಲ. ಅದಕ್ಕೆ ಮತ್ತೆ ಇಲ್ಲೆಲ್ಲ ಬರ್ತಿದ್ರು. ನಾನು ಹಂಗೆ ಚಿಕ್ಕದಾಗಿ ಒಂದು ವಿಡಿಯೋ ಮಾಡ್ಕೊಂಡೆ. ನೋಡೋಣ ಅಂದ್ಬಿಟ್ಟು ನಿಂತಿದ್ನಲ್ಲ, ಸುಮ್ಮನೆ ಹಂಗೆ ವಿಡಿಯೋ ಮಾಡ್ಕೊಂಡೆ ಅಷ್ಟೇ. ನಾನು ಜಾಸ್ತಿ ಹೊತ್ತೇನು ಮಾಡಿಲ್ಲ ವಿಡಿಯೋ, ಒಂದು 2 ನಿಮಿಷ 3 ನಿಮಿಷ ವಿಡಿಯೋ ಮಾಡಿದ್ದೀನಿ ಅಷ್ಟೇ, ಜಾಸ್ತಿ ಹೊತ್ತು ಮಾಡಿಲ್ಲ. ಚೆನ್ನಾಗಿತ್ತು ಫಂಕ್ಷನ್ನು. ತುಂಬ ಅಂದರೆ ತುಂಬ ಜನನಪ್ಪ. ಎಷ್ಟು ಜನ ಅಂದರೆ ಅದು ಲೆಕ್ಕ ಹಾಕೋಕ್ಕೆ ಬರೋಲ್ಲ, ಅಷ್ಟು ಜನ. ಆಮೇಲೆ ಬೌನ್ಸರ್ಗಳು ಜಾಸ್ತಿ ಇದ್ರು ಇಲ್ಲೆಲ್ಲ. ಹಂಗಾಗಿ ತುಂಬ ಜನ. ಮತ್ತು ಎಲ್ಲರೂ ಎಲ್ಲಿ ಒಬ್ಬೊಬ್ಬರನ್ನ ಇಬ್ಬಿಬ್ಬರನ್ನ ಅಲ್ಲಿ ಬಿಟ್ಟಿದ್ರು. ಹಂಗಾಗಿ ಏನೂ ಪ್ರಾಬ್ಲಮ್ ಆಗಬಾರ್ದಲ್ಲ, ಹಂಗಾಗಿ ನಿಲ್ಲಿಸಿದ್ರು. ನಾವು ಈ ಕಡೆ ಸೈಡಲ್ಲಿ ನಿಂತಿದ್ವಿ. ನನಗಂತೂ ಫಂಕ್ಷನ್ಗಿಂತ ನನಗೆ ಚಳಿ ಜಾಸ್ತಿ ಆಗೋಗ್ಬಿಡ್ತು. ಇದು 9:30 ಆತ ಬಂತು, ಇನ್ನೂ ಫಂಕ್ಷನ್ ಮುಗ್ದಿರಲಿಲ್ಲ. ಮಧ್ಯಾಹ್ನ ಬೆಳಗ್ಗೆ ಮನೇಲಿ ಮುದ್ದೆ ತಿಂದು ಬಂದಿದ್ದು. ಮತ್ತು ಮಧ್ಯಾಹ್ನ ಇಲ್ಲೊಂದು ಸ್ವಲ್ಪ ಅನ್ನ ಕೊಟ್ಟಿದ್ರು ಅಷ್ಟೇ, 1 ಗಂಟೆಲೋ 1:15 ಆವಾಗ ಒಂದು ಸ್ವಲ್ಪ ತಿಂದಿದ್ದು. ನೈಟ್ ಊಟ ಇಲ್ಲ, ಹೊಟ್ಟೆ ಬೇರೆ ಹಸಿತಿತ್ತು ನನಗೆ. ಆಮೇಲೆ ನನಗೆ ಫಂಕ್ಷನ್ಗಿಂತ ನನ್ನ ಹೊಟ್ಟೆ ಹಸು ಮತ್ತು ನನ್ನ ಕಾಲು ನೋವೇ ಜಾಸ್ತಿ, ಅದೊಂದು. ಮತ್ತು ಚಳಿ ಜೊತೆಗೆ. ಆಮೇಲೆ ನಾನು ಜಾಸ್ತಿ ಸ್ವೆಟ್ರೇನು ತಗೊಂಡೋಗಿರಲಿಲ್ಲ. ನನ್ನ ಫ್ರೆಂಡು ಗಾಯತ್ರಿ ಒಂದು ಜರ್ಕಿನ್ ಕೊಟ್ಟಿದ್ಲು, ಅದನ್ನು ಹಾಕ್ಕೊಂಡು ಮತ್ತು ಒಂದು ಕರ್ಚಿಪ್ಪು ಬೇರೆ ಬಸ್ಸಲ್ಲಿ ಕಳ್ಕೊಂಡು ಹೋಗ್ಬಿಟ್ಟಿದ್ದೆ. ಬೆಳಗ್ಗೆ ಬರ್ಬೇಕಾದ್ರೆ ಬಿದ್ದೋಗ್ಬಿಟ್ಟೈತೆ, ನೋಡಿಲ್ಲ ನಾನು. ಮತ್ತು ಇನ್ನೊಂದು ಟವಲ್ ತಗೊಂಡೋಗಿದ್ದೆ, ಆ ಟವಲ್ ತಲೆ ಕಟ್ಕೊಂಬಿಟ್ಟಿದ್ದೀನಿ. ಚಳಿಗೆ ತಡ್ಕೊಳಕ್ಕಾಗ್ತಿಲ್ಲ ನಿಜವಾಗ್ಲೂ, ಸಖತ್ತು ಚಳಿನಪ್ಪ. ಇನ್ನು ಯಾವಾಗ ಫಂಕ್ಷನ್ ಮುಗೀತಪ್ಪ ಅನಿಸ್ಬಿಟ್ಟೈತೆ ನನಗೆ, ಕಾಲು ನೋವು ಮತ್ತು ಚಳಿಗೆ. ಎಷ್ಟು ಚಳಿ ಅಂದರೆ ಅಷ್ಟು ಚಳಿನಪ್ಪ. ಇವತ್ತು ಸಿಕ್ಕಾಪಟ್ಟೆ ಚಳಿ ಇತ್ತು. ಹಂಗಾಗಿ ಇನ್ನು ಫಂಕ್ಷನ್ ಮುಗ್ದಿರಲಿಲ್ಲ. ನೋಡೋಣ ಎಷ್ಟೊತ್ತಿಗೆ ಮುಗೀತೈತೆ ಅಂತ. ಇನ್ನೇನು ಮುಗಿಯೋ ಇದರಲ್ಲೈತೆ. ಆಮೇಲೆ ಹೊಟ್ಟೆ ಬೇರೆ ಹಸಿತಿತ್ತು. ಊಟನೂ ಇಲ್ಲ ಅಲ್ಲಿ, ಊಟದ ವ್ಯವಸ್ಥೆ ಸರಿಯಾಗಿ ಮಾಡಿಸಿರಲಿಲ್ಲ ಅವರು, ಯಾಕೋ ಗೊತ್ತಿಲ್ಲ. ಹಂಗಾಗಿ ಊಟನೂ ಇರಲಿಲ್ಲ ನಮಗೆ. ಮಧ್ಯಾಹ್ನ ತಿಂದಿದ್ದು ಸ್ವಲ್ಪ ಊಟನೂ ಇರಲಿಲ್ಲ. ನಾವು ಹೊರಗಡೆ ಹೋಗಿ ತಿನ್ನೋಕ್ಕೂ ಆಗೋಲ್ಲ, ಯಾಕಂದರೆ ಅಲ್ಲಿ ಕೆಲಸ ಬಿಟ್ಟು ಹೋಗೋಕ್ಕಾಗಲ್ಲ, ನಮ್ಗೆ ಬೈತಾರೆ. ಆಮೇಲೆ ಮೊಬೈಲು ಜಾಸ್ತಿ ಯೂಸ್ ಮಾಡೋಂಗಿಲ್ಲ. ನಾನು ಮೊಬೈಲೇ ತೆಗ್ದಿರಲಿಲ್ಲ. ವೀಡಿಯೋ ಮಾಡೋದ್ರಿಂದ ಒಂದು ಸ್ವಲ್ಪ ಬಂದಿರೋದೊಂದು ನೆನಪಿರಲಿ ಅಂತ ವೀಡಿಯೋ ಮಾಡ್ಕೊಂಡೆ ಅಷ್ಟೇ. ಹಂಗಾಗಿ ಅಲ್ಲಿ ಮೊಬೈಲ್ ತೆಗಿಯೋಂಗಿಲ್ವಂತೆ ಅವರು. ಮೊಬೈಲ್ ತೆಗೆದ್ರೆ ಕ್ಯಾಮ್ರದಲ್ಲಿ ಇದಾಗುತ್ತೆ ಅಂತ ಮೊಬೈಲೇನು ತೆಗಿಯೋಂಗಿರಲಿಲ್ಲ. ಮೊಬೈಲ್ ತೆಗಿಬೇಡ್ರಿ ಅಂತ ಹೇಳಿದರು. ಆಮೇಲೆ ಎಲ್ಲಿ ನಿಂತಿದ್ದೀರೋ ಅಲ್ಲಲ್ಲಿ ನಿಂತ್ಕೋಬೇಕು, ಕದಲಂಗಿಲ್ಲ ಅಂತ ಬೇರೆ ಹೇಳಿದ್ರ. ಅದಕ್ಕೆ ಹಂಗೆ ನಿಂತಿದ್ವಿ. ಆಮೇಲೆ ತಿರ್ಗಾ ಅಲ್ಲಿ ಫಂಕ್ಷನ್ ಮುಗೀತು 10 ಗಂಟೆಗೆ. ಫಂಕ್ಷನ್ ಮುಗಿಸ್ಕೊಂಡು ನಾವು ಅಲ್ಲಿ ಗಾಡಿಗಳು ಸಿಗಲಿಲ್ಲ ಕುದುರೆ ಮೈದಾನದಿಂದ. ಅಲ್ಲಿಂದ ಮತ್ತು ಅದು ಯಾವುದೋ ಒಂದು ಲಗೇಜ್ ಟೆಂಪೋ ಸಿಕ್ತು. ಟೆಂಪೋಕ್ಕೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರಿ, ಅಣ್ಣ ಈ ಥರ ಬಿಡ್ರಿ ಅಣ್ಣ, ಬರೀ ಹೆಣ್ಮಕ್ಳೇ ಇದ್ದೀವಿ ಅಂದಿದ್ದಕ್ಕೆ ಅವ್ರ ಪಾಪ ತಗೊಂಬಂದು ಅಲ್ಲಿಂದ ರಾಜನಕುಂಟೆಗೆ ಬಿಟ್ಟರು. ಅವ್ರಿಗೊಂದು ಸ್ವಲ್ಪ ದುಡ್ಡು ಕೊಟ್ವಿ. ಆಮೇಲೆ ಅವರು ರಾಜನಕುಂಟೆಗೆ ಬಿಟ್ಬಿಟ್ಟು ಹೋಗ್ಬಿಟ್ರು. ನಾವು ರಾಜನಕುಂಟೆಯಲ್ಲಿ ಬಸ್ಸಿಗೆ ಕಾಯ್ತಾ ಇದ್ದೀವಿ. ನಾವಿವಾಗ ಮೆಜೆಸ್ಟಿಕ್ಕಿಗೆ ಹೋಗಬೇಕು ಬಸ್ಸಿಗೆ, ಯಾಕಂದರೆ ದೊಡ್ಡಬಳ್ಳಾಪುರದ ಕಡೆಗೆ ಹೋದರೆ ಮತ್ತೆ ನಮಗೆ ತುಮಕೂರು ಕಡೆ ಬಸ್ ಸಿಗಲ್ವಂತೆ ಆ ಕಡೆ ಹೋದರೆ. ಅದಕ್ಕೇ ಹಿಂಗೆ ಮೆಜೆಸ್ಟಿಕ್ಕಿಗೆ ಹೋದರೆ ತುಮಕೂರು ಕಡೆ ಬಸ್ ಇರ್ತಾವಲ್ಲ, ಅದಕ್ಕೆ ಮೆಜೆಸ್ಟಿಕ್ಕಿಗೆ ಬಸ್ಸಿಗೆ ಕಾಯ್ತಾ ಇದ್ದೀವಿ. ಮೆಜೆಸ್ಟಿಕ್ ಬಸ್ ಒಂದು ಬರ್ತಾ ಇಲ್ಲ, ನೋಡಬೇಕು. ಅವಲೇ ಟೈಮ್ ಬಂದು 12:15 ನೋಡ್ರಿ. ಎಷ್ಟು ಪಾಪ ಆ ಕಡೆ ಶ್ಯಾಮ್ಲಾ ಅಂತ, ಅದಂತೂ ಪಾಪ ಸಿಕ್ಕಾಪಟ್ಟೆ ನಡುಗ್ತೈತೆ. ಏನೇ ಅಲ್ಲಿ ಮನುಷ್ಯನಿಗೆ ಚಳಿ ಅಂದರೆ ತಡ್ಕೊಳಕ್ಕಾಗಲ್ಲ ಅಲ್ವಾ, ಚಳಿ. ಆಮೇಲೆ ನನಗೆ ಬೆಳಗ್ಗೆನೇ ಬಿಸಿ ನೀರು ಸ್ನಾನ ಬೇರೆ ಮಾಡ್ಕೊಬಂದು ಹೋಗ್ಬಿಟ್ಟಿದ್ನ. ಅದಕ್ಕೂ ಸಿಕ್ಕಾಪಟ್ಟೆ ನಿದ್ದೆನೇ ಕಣ್ಣಲ್ಲಿ ಐತೆ ನನಗಂತೂ. ಯಾವಾಗ ಹೋಗಿ ತಲೆ ನೆಲ್ಕಾಕ್ತೀನಪ್ಪ ಅನಿಸ್ಬಿಟ್ಟೈತೆ. ಅಷ್ಟು ಒಂದು ಸಾಕಾಗ್ಬಿಟ್ಟೈತೆ ನಿಂತಿದ್ದಕ್ಕೂ ಮತ್ತು ಚಳಿಗೂ ಅದಕ್ಕೂ. ನೋಡಿ ಇನ್ನೂ ಇಲ್ಲೇ ನಿಂತಿದ್ದೀವಿ.
ಅವು 9 ಜನ ಇದ್ದೀವಿ, ಏನು ಭಯ ಇಲ್ಲ. ನೋಡಿ ನಾವು ನಿಂತಿದ್ವಿ, ನಿಂತಿರ್ಬೇಕಾದ್ರೆ ಒಬ್ಬರು ಕಾರಿಂದ ಅಣ್ಣ ಬಂದರು, ಹಿಂದಿಯವ್ರಂತವರು. ಈಗ ಟೈಮ್ ಬಂದ್ಬಿಟ್ಟು 1 ಗಂಟೆ, ನಾವು ಮೆಜೆಸ್ಟಿಕ್ಕಲ್ಲಿ ಇದ್ದೀವಿ ಇವಾಗ. ಅವರು ಬಂದು ನಮ್ಮನ್ನು ಕೇಳ್ಕೊಂಡ್ವಿ. ಅವ್ರ ಪಾಪ ಮೆಜೆಸ್ಟಿಕ್ಕಿಗನ ನಮ್ಮನ್ನು ರಾಜನಕುಂಟೆಯಿಂದ ಮೆಜೆಸ್ಟಿಕ್ಕಿಗನ ಪಾಪ ಫ್ರೀಯಾಗಿ ತಂದು ಕಾರಲ್ಲಿ ಬಿಟ್ಟೋದ್ರು 9 ಜನನ. ನಿಜವಾಗ್ಲೂ ತುಂಬ ಧನ್ಯವಾದ ಹೇಳಬೇಕು ನಾನು. ಯಾಕಪ್ಪ ಅಂದರೆ ಅಷ್ಟೊತ್ತಿನಲ್ಲಿ ಹೆಣ್ಮಕ್ಳನ್ನ ಕರ್ಕೊಬಂದು ಬಿಟ್ಟೋದ್ರಲ್ಲ, ಅವ್ರಿಗೆ ನಿಜವಾಗ್ಲೂ ಒಳ್ಳೇದಾಗಲಿ. ಯಾರೋ ಏನೋ ಗೊತ್ತಿಲ್ಲ ನಮಗೆ, ಅವ್ರು ಎಲ್ಲಿದ್ದರೂ ಪಾಪ ಚೆನ್ನಾಗಿರಲಿ, ಯಾಕಂದರೆ ಅಣ್ಣನಿಗೆ ಒಳ್ಳೇದಾಗಲಿ. ನೋಡಿ ನಾವು ಟೀ ಕುಡಿತಾ ಇದ್ವಿ, ಗಾಯತ್ರಿ ಟೀ ಕೊಡಿಸ್ತು. ನಾನು ಇವಾಗ ಟೀ ಕುಡಿತಾ ಇದ್ದೀನಿ, ಯಾಕೆ ಅಂದರೆ ಚಳಿಗೆ ತಡ್ಕೊಂಡಿಲ್ಲದಕ್ಕೆ 1 ಲೋಟ ಟೀ ಕುಡಿಯೋಣ ಅಂತ. 10 ರೂಪಾಯಿ ಟೀ ಅಂತ ಇದು ನೋಡಿ ಎಷ್ಟೈತಿ. ಚೆನ್ನಾಗಿತ್ತು ಟೀ ಮಾತ್ರ, ತುಂಬ ಚೆನ್ನಾಗಿತ್ತು. ಹಂಗೆ ಟೀ ಕುಡಿದ್ಬಿಟ್ಟು ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಕೆಂಪೇಗೌಡ ಬಸ್ ನಿಲ್ದಾಣ ಬಂದು ಇಲ್ಲೆಲ್ಲ ಕೂತಿದ್ದೀವಿ. ನಾನು ಹೆಂಗೋ ಮೆಜೆಸ್ಟಿಕ್ಕಿಗೆ ಬಂದಿದ್ದೀವಲ್ಲ ಅಂತ ಧೈರ್ಯವಾಗಿ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ. ಅಲ್ಲ, ಎಲ್ಲರೂ ವೀಡಿಯೋ ಮಾಡಿ ಹಾಕ್ತೀನಿ ನಾನು, ಈ ಥರ ಏನಾದ್ರು ಕೆಲ್ಸಕ್ಕೆ ಹೋದರೆ ಮಾಡಾಕ್ತೀನಿ. ಬಟ್ ಇದು ಒಂದು ನೆನಪಿರಲಿ ನನಗೆ ಅಂತೇಳಿ ಮಾಡ್ತಾಯಿದ್ದೀನಿ. ಕೆಂಪೇಗೌಡ ಬಸ್ ನಿಲ್ದಾಣ ಇದು ಸರಿಯಾಗಿ ಕಾಣಿಸ್ತಾ ಇಲ್ಲ ಅಕ್ಷರ. ಹಂಗಾಗಿ ನೋಡಿ ಬಸ್ಗಳೆಲ್ಲ ಇಷ್ಟು ಸೈಲೆಂಟಾಗಿ ನಿಂತುಬಿಟ್ಟವು. ಬಸ್ಗಳೆಲ್ಲ ಮಾತಾಡ್ತಾ ಇಲ್ಲ ಬಸ್ ಇವಾಗ. ಬೆಳಗ್ಗೆ ಹೊತ್ತು ಮಾತಾಡ್ತವೆ, ಇಷ್ಟೊತ್ತಿನಲ್ಲಿ ಮಾತಾಡೋಲ್ಲ. ಅವೆಲ್ಲ ಸೈಲೆಂಟ್ ಇವಾಗ ಬಸ್ಗಳು. ಪಾಪ ಅವರೆಲ್ಲ ಬೆಳಗ್ಗೆಲ್ಲ ಗಾಡಿಗಳು ಬಸ್ಸೆಲ್ಲ ಓಡಿಸಿ ಸಾಕಾಗಿರ್ತಾರೆ, ಮಲಗಿಬಿಟ್ಟವ್ರೆ ಡ್ರೈವರು ಕಂಡಕ್ಟ್ರನ್ನ. ನಾವು ತುಮಕೂರು ಬೆಂಗಳೂರು ಅಂತ ಒಂದು ಬಸ್ ಇತ್ತು, ಅದಕ್ಕೆ ಹೋಗಿ ಕೇಳಿದ್ರೆ ಅವರು ಇಲ್ಲಕ್ಕ ಆಲ್ಟ್ ಗಾಡಿ ಇದು, ಮಲ್ಕೋಬೇಕು ಅಂತೇಳಿ ಪಾಪ ಹಾಸಿಗೆ ಮಲ್ಕೊಬಿಟ್ರು. ನಾವು ಅಯ್ಯೋ ಬಿಡತ್ತ ಅಂದ್ಬಿಟ್ಟು ಬಂದ್ವಿ. ಬೆಂಗಳೂರಲ್ಲಿ ಮನುಷ್ಯರು ಎದ್ದಿರ್ತಾರೆ, ಅಂದರೆ ಜನಗಳು ಎದ್ದಿರ್ತಾರೆ. ಬಟ್ ಎಲ್ಲ ಕೆಲಸ ಎಲ್ಲೇ ನೋಡಿ ಬೆಂಗಳೂರಲ್ಲಿ ಜನ ಮಲಗೋದೇ ಇಲ್ಲ. ಹಗಲು ರಾತ್ರಿ ಎಲ್ಲ ಜನಕ್ಕೆ ಒಂದೇನೆ ಬೆಂಗಳೂರು. ಜೊತೆಗೆ ಇಲಿಗಳು ಎದ್ದಿದ್ವು. ನಾವು ನಾನು ಹಂಗೆ ಚಿಕ್ಕದಾಗ ಒಂದು ವಿಡಿಯೋ ಮಾಡಿದ್ದೀನಿ. ಪಾಪ ಅವು ಆಹಾರ ಹುಡುಕ್ಬೇಕಲ್ಲ, ಎಲ್ಲ ಬಿಲಗಳು ನೋಡಿ ಎಷ್ಟು ದಪ್ಪ ಮಾಡ್ಕೊಂಬಿಟ್ಟವೆ, ಎಲ್ಲ ಕುಡಿಕಂತವಲ್ಲಿ. ಎಲ್ಲ ಒಂದೇ ನೈಟು ಬಸ್ ಸ್ಟ್ಯಾಂಡಲ್ಲೂ ಜನನೇ. ಅವರು ದೂರ ಹೋಗೋರು, ಈ ಬೇರೆ ಕಡೆ ಊರುಗಳಿಗೆ ಹೋಗೋಂಥವ್ರು ಎಲ್ಲ ನೋಡಿ ನೈಟ್ ಪಾಪ ಕಾಯ್ತಾಯಿದ್ರು. ಪಾಪ ಇವ್ರಿಗೆ ಸ್ವಲ್ಪ ಇವರು ಏಜ್ ಆಗಿರೋರು, ಇವರು ಸಹ ಬಂದು ಬಸ್ಸಿಗೆ ಕಾಯ್ತಾಯಿದ್ರು, ಕೇಳ್ತಾಯಿದ್ರು ಯಾವ ಬಸ್ ಹೋಗುತ್ತೆ ಅಂತ. ಬಸ್ಸು ಮೈಸೂರು ಗಾಡಿ, ಅದರಲ್ಲಿ ಯಾರೋ ಒಂದು 5-6 ಜನ ಕೂತಿದ್ರು. ಪಾಪ ನಮ್ಗೆ ಯಾವ್ದಾನ ಒಂದು ಬಸ್ ಸಿಕ್ಕಿದ್ರೆ ಬಸ್ಸಲ್ಲೇ ನಮ್ಮ ತುಮಕೂರು ಕಡೆಗೆ ಬರೋ ಬಸ್ ಇದ್ದರೆ ಹತ್ಬಿಟ್ಟು ಕೂತ್ಕೊಂಡು ನಿದ್ದೆ ಮಾಡ್ತಿದ್ವೇನೋ. ಬಸ್ಸು ಸಿಗಲಿಲ್ಲ, ಅದಕ್ಕೆ ಬಸ್ಸು ಬಂದಿದ್ರೂ ಆಲ್ಟ್ ಗಾಡಿ ಅಂತಲ್ಲ, ಅವು ಯಾವ ಹೊರಡಲ್ವಂತೆ, ಟೈಮಿಂಗ್ಸ್ ಅಂತೆ ಹೊರಡೋಕೆ ಬಸ್ಸುಗಳು ಅಲ್ಲಿಂದ. ಅದಕ್ಕೆ ಕಾಯ್ತಾಯಿದ್ವಿ, ಯಾವಾಗ ಹೋಗ್ತೀವೋ ಏನೋ ಮನೆಗೆ ಗೊತ್ತಿಲ್ಲ. ಕೂತಿದ್ದೀವಿ, ಅವಳಿ ಟೈಮ್ ಬಂದು 2 ಗಂಟೆ ಆಗೋಯ್ತು. 2 ಗಂಟೆ ಆದ್ರೂ ಇನ್ನೂ ಮೆಜೆಸ್ಟಿಕ್ಕಲ್ಲೇ ಇದ್ದೀವಿ. ನಾವೇನು ನೋಡಿ ಇವರೆಲ್ಲ ಎಲ್ಲೆಲ್ಲಿಗೆ ಹೋಗ್ಬೇಕು ಪಾಪ, ಎಲ್ಲ ಕಾಯಲ್ವಾ. ಆಟೋದವರು ಅಂತೂ ಪಾಪ ಆಟೋದವರು ನಿದ್ದೆ ಮಾಡಲ್ಲ, ಅಂಗಡಿಯವರು ನಿದ್ದೆ ಮಾಡಲ್ಲ. ನೋಡಿ ಓಡಾಡ್ತಾನೇ ಇರ್ತಾರೆ ನಮ್ಮ ಬೆಂಗಳೂರಲ್ಲಿ ಜನಗಳಂತೂ. ನಿಜವಾಗ್ಲೂ 1-2 ಗಂಟೆ ಆದ್ರೂ ಜನ ಓಡಾಡ್ತಾರೆ ಅಂದರೆ ನೋಡಿ ಅವರೆಲ್ಲ ಎಷ್ಟು ಬ್ಯುಸಿಯಾಗಿ ಹೋಗ್ಬಿಟ್ಟವ್ರಲ್ವ. ನೋಡಿ ಆಟೋದವರು ನಿದ್ದೆ ಮಾಡಲ್ಲ, ಅವ್ರಿಗೂ ಅಷ್ಟೇ ಯಾವನ ಬಾಡಿಗೆ ಸಿಗ್ತವೇನೋ ಅನ್ನೋದೊಂದು ಆಸೆ. ಆಮೇಲೆ ಲಾಸ್ಟ್ಗೆ ಒಂದು ಬಸ್ಸು ಶಿವಮೊಗ್ಗದ ಬಸ್ ಇದು ತುಮಕೂರು ಮೇಲೆ ಹೋಗೋದು ಅಂದರು. ಸರಿ ಆಯ್ತಪ್ಪ ಬಸ್ ಸಿಕ್ತಲ್ಲ ಅಂದ್ಬಿಟ್ಟು ಬಸ್ಸಿಗೆ ಹತ್ತಿ ಕೂತ್ಕೊಂಡಿದ್ದೀವಿ. ಹೊಟ್ಟೆ ಬೇರೆ ಹಸಿತಿತ್ತು. ನೋಡಿ ನನಗಂತೂ ಖರ್ಚು ಭದ್ರವಾಗಿ ಕಟ್ಟಿದ್ರು ಚಳಿ ಹೋಗ್ತಾ ಇಲ್ಲ. ಹೆಂಗೋ ಒಂದು ಸೀಟ್ ಸಿಕ್ತು ಅಂತ ಕೂತ್ಕೊಂಡಿದ್ದೀನಿ. ಇನ್ನೇನು ನಿದ್ದೆ ಮಾಡೋದೆ. ಆಮೇಲೆ ಪಾಪ ಹೊಟ್ಟೆ ಹಸ್ಕೊಂಡವ್ರೆ ಅಂತ ಗಾಯತ್ರಿ ಅವ್ರ ರಿಲೇಷನ್ ಹುಡುಗಿಗೂ ನನಗೂ ಒಂದು ಬನ್ ಕೊಟ್ಲು, 2 ಬನ್ ಕೊಟ್ಲು. ಇಬ್ಬರು ಒಂದೊಂದು ಬನ್ ತಿಂದ್ವಿ. ಪಾಪ ಅವಳು ಹೊಟ್ಟೆ ಹಸ್ಕೊಂಡಿದ್ಲು. ಪಾಪ ಅವಳು ಇಬ್ರಿಗೂ ಒಂದೊಂದು ಬನ್ ಕೊಟ್ಲು. ಅಷ್ಟೊತ್ತಿನಲ್ಲಿ ಇಬ್ಬರು ತಿಂದ್ವಿ ಬಸ್ಸಲ್ಲಿ ಕೂತ್ಕೊಂಡು. ನೋಡಿ ಮನೆಗೆ ಬಂದಾಗ 4 ಗಂಟೆ. ನನ್ನ ಮಗನಿಗೆ ಫೋನ್ ಮಾಡಿದೆ, ಹಿಂಗೆ ಬರ್ತಾಯಿದ್ದೀನಪ್ಪ ಅಂದೆ. ಅವ್ನು ಬಂದು ಗೇಟಲ್ಲಿ ನಿದ್ದ. ಗೇಟಿಂದ ನಾನು ಬಂದು ಇಳಿದೆ, ಅವಾಗ ಗಾಡಿ ತಗೊಂಬಂದು ಕರ್ಕೊಂಡು ಬಂದ. 4 ಗಂಟೆ. ಇವಾಗ ಮನೆಗೆ ಬಂದು ಸ್ವಲ್ಪ ಹಲ್ಲು ತಿಕ್ಕೊಂಡು ಮುಖ ತೊಳ್ಕೊಂಡು, ಇನ್ನೇನು 4 ಗಂಟೆ ಆಗಿತ್ತಲ್ಲ, ಹಂಗೆ ಬ್ರಷ್ ಮಾಡಿಬಿಡೋಣ ಅಂತ ಬ್ರಷ್ ಮಾಡಿ ಮುಖ ತೊಳ್ಕೊಂಡು ಬಟ್ಟೆ ಚೇಂಜ್ ಮಾಡಿಬಿಟ್ಟು ನನ್ನ ಮಗ ಮಲಿಕೊಂಡೈತೆ. ಪಾಪ ನನಗೂ ಕರ್ಕೊಬಂತು ಅಷ್ಟೊತ್ತಿನಾಗ. ಅವನಿಗೂ ಗಾಡಿ ಓಡಿಸಿ ಎಲ್ಲ ಸಾಕಾಗಿರ್ತೈತಲ್ವ, ಅದಕ್ಕೆ ನಾನು ಬಿಸಿನೀರು ಕುಡಿತಾಯಿದ್ದೀನಿ. ಯಾಕೋ ಸ್ವಲ್ಪ ಬೆಳಗಿಂದ ಊಟ ಇಲ್ಲದಕ್ಕೆ ಆ ಗಂಟ್ಲು ಬೇರೆ ಉರಿತಿತ್ತು. ಟೀ ಬೇರೆ ಕುಡಿದಿದ್ನೆಲ್ಲ ಭಯ ಆಯಿತು. ಅದಕ್ಕೆ ಬಿಸಿನೀರಿಗೆ ಒಂದು ಸ್ವಲ್ಪ ನಿಂಬೆಹಣ್ಣು, ಒಂದೇ ಒಂದು ಕಲ್ಲು ಉಪ್ಪು ಹಾಕ್ಬಿಟ್ಟು ಕಾಯಿಸ್ಕೊಂಡು ಕುಡಿತಾಯಿದ್ದೀನಿ, ಸ್ವಲ್ಪ ಆರೋಗ್ಯ ಆಗಲಿ ಅಂತ. ಅಂತೂ ಬೆಳಗಿಂದ ಏನೂ ಮಾಡಿರಲಿಲ್ಲ, ಅದೇ ಟೀ ಕುಡ್ದಿದ್ನಲ್ಲ, ಮತ್ತು ಗಂಟ್ಲೂರಿ ಬೇರೆ ಇತ್ತು. ನಿದ್ದೆ ಬರೋಲ್ಲ, ಇನ್ನು ಗಂಟ್ಲೂರಿ ಆಗಿಬಿಟ್ರೆ ನಿದ್ದೆ ಬರೋಲ್ಲ. ಅದಕ್ಕೆ ಸ್ವಲ್ಪ ಬಿಸಿನೀರು ಕುಡಿದ್ಬಿಟ್ಟು ಮನಿಕೊಬಿಟ್ರೆ
ಹಂಗೂ ಏನಾದರೂ ಮಾಡೋಣ ಕೆಲಸ ಅಂದ್ಕೊಂಡೆ. ನನ್ನ ಮಗ ಮನಿಕಳಮ್ಮ ಪಾತ್ರೆ ತೊಳೆನಂತ ಹೋದೆ. ನನ್ನ ಮಗ ಮನಿಕ ಹೋಗಮ್ಮ ಬೆಳಿಗ್ಗೆ ಮಾಡ್ಕೊಳ್ಳಿವಂತತ್ತ ಅಂದ. ಇನ್ನು ಅವನಿಗೂ ನಿದ್ದೆ ಕೆಡಿಸ್ಕೊಂಡು ನಾನು ಇನ್ಯಾಕೆ ಅಂದ್ಬಿಟ್ಟು ಸುಮ್ಮನೆ ಅತ್ತ ಬಿಸಿನೀರು ಕುಡಿದ್ಬಿಟ್ಟು ಮಲಗಿಬಿಡೋಣ ಅಂತ ಬಿಸಿನೀರು ಕುಡಿತಾ ಇದ್ದೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗುತ್ತೆ ಒಂದು ಲೈಕ್ ಮಾಡಿ. ಧನ್ಯವಾದ.